ಅದು ಬಿಡಿ, ಅದು ಮಾತಾಡೋದು ಈಗ ನಾನು ಮತ್ತೆ ಬಿಡಿ. ನೋಡಿ, ಲಿಂಗಾಯತ ಶಾಸಕರು ಸಭೆ ಸೇರಿದ್ದೀವಿ. ನಮ್ಮ PM ಅಶೋಕ್ ಅವರು, ಅಶೋಕ್ ಪಟ್ಟಣ್ ರಾಮದುರ್ಗ MLA ಅವರು, ನಮ್ಮ BR ಪಾಟೀಲ್ ಆಳಂದ್ ಅವರು ಪ್ರಸ್ತಾಪ ಮಾಡಿದ್ರು ನಾವು ಎಲ್ಲ ಕೂಡಬೇಕು ಅಂತೇಳಿ. ಅದು BR ಪಾಟೀಲ್ ಆಳಂದ್ ಅವರು ಏನು ಕೋರಿಕೆ ಮೇರೆಗೆ ಅಶೋಕ್ ಪಟ್ಟಣ್ ಅವರು ಎಲ್ಲ ಲಿಂಗಾಯತ ಶಾಸಕರ ಒಂದು ಸಭೆಯನ್ನು ಕರೆದಿದ್ದು. ಊಟ ಮಾಡಿದ್ವಿ, ಒಳ್ಳೆ ಊಟ ಕೊಟ್ಟಿದ್ರು, ವೆಜಿಟೇರಿಯನ್. ಅಲ್ಲಿ ಚರ್ಚೆ ಆಗಿದ್ದು ಭಾಳ ಮಾಧ್ಯಮದಲ್ಲಿ ನಾನು ನೋಡಿದೆ. ಒಳ್ಳೇದು ಮಾಡಿದ ಪ್ರಶ್ನೆ ಕೇಳಿ. ಅಲ್ಲಿ ಯಾವುದೇ ಗೊಂದಲಗಳ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. ಅಲ್ಲಿ ಪ್ರಮುಖವಾಗಿ ನಾವು ಏನು ಲಿಂಗಾಯತರು, ನಮಗೆ 56-57 ಸೀಟ್ಸ್ ಟಿಕೆಟ್ ಕೊಟ್ಟಿದ್ರಿ, 34 ಜನ ನಾವು ಆರಿಸಿ ಬಂದಿದ್ದೀವಿ. ವಿ ಆರ್ ದ ಬಿಗ್ಗೆಸ್ಟ್ ಚಂಕ್. ಸ್ಟ್ರೈಕಿಂಗ್ ರೇಟು ನಮ್ಮದೇ ಹೈಯೆಸ್ಟ್ ಇದೆ. ಆಮೇಲೆ ನೀವು ನಮ್ಮ ಇತಿಹಾಸವನ್ನು ಕೂಡ ಗಮನಿಸಿದಾಗ ನಾವು 99 ಹಿಡ್ಕೊಂಡು 70 ಮಧ್ಯದಲ್ಲಿ, ತದನಂತರ ST ರಿಸರ್ವೇಷನ್ ಬಂದ ಮೇಲೆ ಬಳ್ಳಾರಿಗೆ ನಾವು 99 ಹೋಗಿ ಕಡಿಮೆ ಆಗಿ 70 ಆಸ್ಪಾಸ್ ಬಂದ್ವಿ. ಈಗೂ 2 ಪಾರ್ಟಿ ಕುಡಿದ್ರೆ ನಾವು ಸುಮಾರು ಒಂದು 63 ಎಲ್ಲ ಕುಡಿದ್ರೆ MLAs ಆಗ್ತೀವಿ. ಇಂಥ ಒಂದು ಇತಿಹಾಸ ನಮಗಿದೆ. 17% ನಾವು ಒಂದು ಇದರಲ್ಲಿದ್ದೀವಿ. ವೀರೇಂದ್ರ ಪಾಟೀಲ್ರಿದ್ದಾಗ KPCC ಅಧ್ಯಕ್ಷ ಆಗಿದ್ದಾಗ ನಾವು ಯಾವ ಕಾಲಕ್ಕೂ ಬರಲಾರ್ದಂಥ ಹಿಸ್ಟಾರಿಕಲಿ ಐತಿಹಾಸಿಕ 178 ಸೀಟ್ ಗೆದ್ದಿದ್ದೀವಿ. ನಾವು ಆ ಸಭೆ ಮಾಡಿದ್ರಲ್ಲಿ ಇಷ್ಟೇ, ಒಂದು ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಮತ್ತು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷ ಅವ್ರ ನೇತೃತ್ವದಲ್ಲಿ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಅವರ ಕೈ ಬಲಪಡಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅನ್ನೋದು ಒಂದನೇದ್ದು ನಮ್ಮ ಚರ್ಚೆ ಆಗಿರುವಂಥದ್ದು. ಎರಡನೇದಾಗಿ ನಮ್ಮ ವೈಯಕ್ತಿಕ ಯಾರ್ದು ಇಲ್ಲ, MB ಪಾಟೀಲ್ ಇಲ್ಲ, ಈಶ್ವರ್ ಖಂಡ್ರೆ ಇಲ್ಲ, ಮತ್ತು ಯಾರ್ಯಾರ್ದು ಕೂಡ ವೈಯಕ್ತಿಕ ಇಲ್ಲಿ ಆಸಕ್ತಿ ಇಲ್ಲ. ಇಲ್ಲಿ ಚರ್ಚೆ ಆಗಿದ್ದು ನಮಗೆ ರಿಪ್ರೆಸೆಂಟೇಷನ್ ಏನಿದೆ, ನಾವು ಬೇರೆ ಯಾರ್ದು ಕಸ್ಕೊಂಡು ನಾವು ಕೇಳೋದಿಲ್ಲ. ನಮಗೆ ಲಿಂಗಾಯತರ ಏನು ಪ್ರಾತಿನಿಧ್ಯ, ಅದು ಮಂತ್ರಿ ಮಂಡಲದಲ್ಲೇ ಸಿಗ್ಬೋದು, ಪ್ರಮುಖ ಖಾತೆಗಳಿರ್ಬೋದು, ನಿಗಮ ಮಂಡಳಿ ಇರ್ಬೋದು ಅಂದರೆ, ಅಥವಾ ನಮ್ಮ ಸಮಾಜದ ಏಳಿಗೆಗಾಗಿ ಇವತ್ತು ಸಹ ನಿಗಮ ಇದೆ, ವೀರಶೈವ ಲಿಂಗಾಯತ ನಿಗಮ ಇದೆ, ಅದಾಗಲಿ, ಅಥವಾ ನಮ್ಮ ಅಧಿಕಾರಿಗಳಿಗೂ ಕೂಡ, ನಮ್ಮ ಲಿಂಗಾಯತ ಅಧಿಕಾರಿಗಳು ಇವತ್ತು ಸಹ ಅವ್ರಿಗೂ ಕೂಡ ಸೂಕ್ತವಾದಂಥ ಪೋಸ್ಟಿಂಗ್ಸ್ ಅನ್ನಾಗಲಿ ಇದನ್ನಾಗಲಿ ಕೊಡಬೇಕು. ಇಟ್ಸ್ ಅ ಜನರಲ್ ದಿಸ್ ಒನ್. ವೈಯಕ್ತಿಕ ಯಾರನ್ನಾರೇ ಮಂತ್ರಿ ಮಾಡಬೇಕು, ಯಾರು ಉಪಮುಖ್ಯಮಂತ್ರಿ ಮಾಡಬೇಕು, ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂಥದ್ದು ಯಾವುದು ಪರ್ಸನಲ್ ಅಜೆಂಡಾ ಅಲ್ಲಿ ಚರ್ಚೆ ಆಗಿಲ್ಲ. ದಿಸ್ ಇಸ್ ಅ ಜನರಲ್ ಚರ್ಚೆ. ಎಲ್ಲರೂ ಕೂಡಿ ಇವತ್ತು ದಿವಸ ಮಾಡಿದ್ವಿ. ಅದರಲ್ಲಿ ಏನೇನು ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಅದು ಆಗಲಿ, ಅದು ಯಾವುದನ್ನು ಕೂಡ ನಾವು ಮಾತನಾಡಕ್ಕೆ ಹೋಗಿಲ್ಲ. ಆದರೆ ನಮ್ದಿಷ್ಟೇ, ಕಾಂಗ್ರೆಸ್ ಹೈಕಮಾಂಡ್ಗೆ ಇವತ್ತು ದಿವಸ ನಾವು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ, ನಮ್ಮ ಹಕ್ಕು ಉಳಿದವ್ರಿಗೆ ಸಿಗುವಂಥ ಹಕ್ಕು ಸಿಗಲಿ. ಇವತ್ತು ದಲಿತರಿಗೆ ಏನು ಸಿಗ್ತದೆ, ಹಿಂದುಳಿದವ್ರಿಗೆ ಏನು ಸಿಗ್ತದೆ, ಏನೋ ಬೇರೆ ಮೈನಾರಿಟೀಸ್ಗೆ ಏನು ಸಿಗ್ತದೆ, ಒಕ್ಕಲಿಗೆ ಏನು ಸಿಗ್ತದೆ, ನಮ್ಮ ಹಬ್ಬಕ್ಕೆ ಅಭ್ಯಂತರ, ನಮ್ಮ ಸಂತೋಷ ಇದೆ. ಅದನ್ನು ನಾವು ಬಸವ ತತ್ವದಲ್ಲಿ ಬಂದಂಥ ನಾವು ಸಂತೋಷ ಪಡ್ತೀವಿ. ಅದನ್ನು ಆದ್ರೆ ನಮಗೆ ಡ್ಯೂ ಏನಿದೆ, ನಮ್ಮ ಪಾಲಿನ ಶೇರ್ ನಮ್ಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಅಲ್ಲಿ ಚರ್ಚೆ ಮಾಡಿದ್ವಿ. ಶಕ್ತಿ ಯಾಕೆ ನಾವು ಮಾಡಿದ ಗಂಟೆ ಶಕ್ತಿ ಪ್ರದರ್ಶನ ಆಗುತ್ತಾ? ಅಲ್ಲ ಸೇರಿದ್ವಿ, ಹೌದಪ್ಪ. ನಮ್ದು ಏನೋ ನಮ್ಮ ಏನೋ ಸಮಸ್ಯೆಗಳ ಬಗ್ಗೆ ಇದಾವೆ, ನಮ್ಮ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ.